ನಕ್ಸಲರ ರಕ್ತಸಿಕ್ತ ಅಧ್ಯಾಯದಲ್ಲಿ ಈಗ ಇವತ್ತು ಮತ್ತೊಂದು ಘಟನೆ ನಡೆದಿರೋದು. ನಕ್ಸಲರು ದಾಳಿ ಮಾಡಿದ್ದಾರೆ. 9 ಯೋಧರು ಹುತಾತ್ಮರಾಗಿದ್ದಾರೆ. ನಮ್ಮ ದೇಶದಲ್ಲೇ ನಮ್ಮ ರಕ್ಷಣೆ ಮಾಡುವಂತವರನ್ನ ನಾವು ಈ ರೀತಿಯಾಗಿ ಮಾಡ್ತಾ ಇದ್ರೆ ಎಲ್ಲಿಗೆ ಹೋಗುತ್ತೆ? ಛತ್ತೀಸ್ಗಢದಲ್ಲಿ ನಕ್ಸಲರ ಅಟ್ಟಹಾಸ. ನಕ್ಸಲರಿಂದ ಐಡಿ ಸ್ಫೋಟಗೊಳಿಸಿದ್ದಾರೆ. 9 ಯೋಧರು ಹುತಾತ್ಮರಾಗಿದ್ದಾರೆ. 20 ಯೋಧರು ಹೋಗ್ತಾ ಇದ್ದಂತ ವಾಹನ ಅದು. ಯೋಧರಿದ್ದಂತ ವಾಹನವನ್ನು ಗುರಿಯಾಗಿಸಿ ಐಡಿ ಸ್ಫೋಟಗೊಳಿಸಿದ್ದಾರೆ. ಛತ್ತೀಸ್ಗಢದ ಬಿಜಾಪುರದಲ್ಲಿ ನಡೆದಿರುವಂತಹ ಘಟನೆ. ಸ್ಫೋಟದ ತೀವ್ರತೆಗೆ ಭೂಮಿಯಲ್ಲಿ 5 ಅಡಿ ಕಂದಕ ಸೃಷ್ಟಿಯಾಗಿದೆ. ಅದರ ತೀವ್ರತೆ ಹೇಗಿದೆ ನೋಡಿ. ಸೇನಾ ವಾಹನ ಕೂಡ ಪೀಸ್ ಆಗಿದೆ. ಯೋಧರ ದೇಹ ಛಿದ್ರವಾಗೋಗಿದೆ. ದಂತೇವಾಡ ಜಿಲ್ಲಾ ಮೀಸಲು ಪಡೆಯ 9 ಯೋಧರು ಈಗ ಹುತಾತ್ಮರಾಗಿದ್ದಾರೆ. ಕಾರಣ ಸ್ವಲ್ಪ ದಿನಗಳ ಹಿಂದೆ ಅಷ್ಟೇ 4 ನಕ್ಸಲರನ್ನ ಎನ್ಕೌಂಟರ್ ಮಾಡಿದ್ರು. ಅದರ ಪ್ರತಿಕಾರವಾಗಿ ಇವತ್ತು ಈ ರೀತಿಯಾಗಿ ನಕ್ಸಲರು ಮಾಡಿದ್ದಾರೆ ಅನ್ನುವಂಥದ್ದು ಈಗ ಕೇಳಿ ಬರ್ತಾ ಇರುವಂಥದ್ದು. 4 ನಕ್ಸಲರನ್ನ ಈ ಹಿಂದೆ ಸ್ವಲ್ಪ ದಿನಗಳ ಹಿಂದೆ ಅಷ್ಟೇ ಎನ್ಕೌಂಟರ್ ಅನ್ನ ಮಾಡಿದ್ರು. ಅದರ ಪ್ರತಿಕಾರವಾಗಿ ಇವತ್ತು ದಾಳಿಯನ್ನ ಮಾಡಿದ್ದಾರೆ ಅವರು. ಸೊ ಹಾಗಾಗಿ 9 ಯೋಧರು ಈಗ ಹುತಾತ್ಮರಾಗಿದ್ದಾರೆ. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ವೆರಿ ಸ್ಯಾಡ್. ಏನನ್ಸುತ್ತೆ ಅಂತಂದ್ರೆ ನಮ್ಮ ದೇಶದಲ್ಲಿ ನಾವೇ ಕಿತ್ತಾಡಿಕೊಂಡು ನಮ್ಮನ್ನು ರಕ್ಷಣೆ ಮಾಡುವಂತ ಯೋಧರನ್ನೇ ನಾವು ಹೊಡೆದಾಡ್ತಾ ಇದ್ರೆ ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿ, ಉಳಿಯೋದು ಏನು ಉಳಿಯುತ್ತೆ ಅಂತ. ಹೌದು ಅರವಿಂದ್, ಈ ರೀತಿಯಾದಂತಹ ಘಟನೆಗಳು ಅತಿ ಹೆಚ್ಚು ನಡೀತಾ ಇರುವಂತದ್ದು ಛತ್ತೀಸ್ಗಢದಲ್ಲಿ ನಕ್ಸಲ್ನ ಸಮಸ್ಯೆ ಸಾಕಷ್ಟು ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ನಕ್ಸಲ್ ವಿರುದ್ಧದ ಕಾರ್ಯಾಚರಣೆಗಳಿಗೆ ಹೆಚ್ಚು ಕೇಂದ್ರ ಸರ್ಕಾರ ಆದ್ಯತೆಯನ್ನು ಕೊಡ್ತಾ ಇರುವಂತದ್ದು. ಯಾಕಂದ್ರೆ ನಕ್ಸಲ್ ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೇಂದ್ರ ಗೃಹ ಇಲಾಖೆ ಕೂಡ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಕಾರ್ಯಾಚರಣೆಗಳು ಕೂಡ ಇತ್ತೀಚೆಗೆ ಛತ್ತೀಸ್ಗಢದಲ್ಲಿ ನಡೀತಾ ಇತ್ತು. ಮುಖ್ಯವಾಗಿ ದಾಂತೇವಾಡ ಆಗಿರ್ಬೋದು ಮತ್ತೆ ಬಿಜಾಪುರ ಜಿಲ್ಲೆಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಈ ರೀತಿಯಾದಂತಹ ನಕ್ಸಲ್ ವಿರೋಧಿ ಕಾರ್ಯಾಚರಣೆಗಳು ಕೂಡ ನಡೀತಾ ಇತ್ತು. ಕಳೆದ 3-4 ದಿನಗಳಿಂದಲೂ ಕೂಡ ನಿರಂತರವಾದಂತಹ ಕಾರ್ಯಾಚರಣೆ ನಡೀತಾ ಇತ್ತು. ನಿನ್ನೆ ಕೂಡ 5 ಜನ ನಕ್ಸಲರನ್ನ ಹತ್ಯೆ ಮಾಡುವಂತ ಕೆಲಸವನ್ನ ಭದ್ರತಾ ಪಡೆಗಳು ಮಾಡಿದ್ವು. ಇವತ್ತು ಕೂಡ ಒಂದು ಕಾರ್ಯಾಚರಣೆಗೆ ಹೋಗಿ ವಾಪಸ್ ಬರ್ತಿರುವಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿರುವಂತದ್ದು. ಮಧ್ಯಾಹ್ನ 2:15 ಈ ಒಂದು ಘಟನೆ ಆಗಿದೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದಾವೆ. ಒಟ್ಟು 20 ಮಂದಿ ಪ್ರಯಾಣವನ್ನ ಮಾಡ್ತಾ ಇದ್ರು. ಆದ್ರೆ ಈ ಒಂದು ಸ್ಫೋಟ ಸಂಭವಿಸಿದಂತ ಸಂದರ್ಭದಲ್ಲಿ ಚಾಲಕ ಸೇರಿ 8 ಜನ ಭದ್ರತಾ ಸಿಬ್ಬಂದಿಗಳು ಹುತಾತ್ಮರಾಗಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇರುವಂತದ್ದು. ಬಾಕಿ ಉಳಿದಂತಹ ಏನು ಭದ್ರತಾ ಸಿಬ್ಬಂದಿಗಳಿದ್ದಾರೆ ಅವರಿಗೂ ಕೂಡ ಗಾಯಗಳಾಗಿದ್ದಾವೆ. ಅವರನ್ನು ಕೂಡ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸಗಳನ್ನ ಕೂಡ ಮಾಡಲಾಗಿರುವಂತದ್ದು. ಮತ್ತೊಂದು ಕಡೆ ಮುಖ್ಯಮಂತ್ರಿ ವಿಷ್ಣುದೇವ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಘಟನೆಗೆ ಪ್ರತೀಕಾರವನ್ನು ತೀರಿಸಿಕೊಳ್ಳುವಂತ ಎಚ್ಚರಿಕೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಅರುಣ್.